ಹಲೋ ಗೈಸ್, ನಮಸ್ತೆ. ನಾವೆಲ್ಲರೂ ಸೇರಿ ಎಲ್ಲಿಗೆ ಬಂದಿದೀವಪ್ಪ ಅಂದ್ರೆ ನಮ್ಮ ನಡೆ ಚಿಕ್ಕಮಗಳೂರು ಕಡೆ. ಕ್ಷಮ ಎಲ್ಲಿ ಹೊಂಟಿ ಎಲ್ಲಿಗಿಲ್ಲ ಅಂತ ಹೇಳ್ಬಿಟ್ಟು ಅಯ್ಯೋ ನೀನು ನಾಯನಾಡತಾ ಆಯ್ತಾ ಆಯ್ತಾ ಎಲ್ಲಿ ಹೊಂಟಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹೇಳಪ್ಪ. ನಾವು ಬಳ್ಳಾರಿಯಿಂದ ಬಂದಿವಿ, ಬಳ್ಳಾರಿಯಿಂದ ಇರೂರಿಗೆ ಬಂದಿವಿ, ಮತ್ತೆ ಮುಂದೆ ಚಿಕ್ಕಮಗಳೂರಲ್ಲಿ ಹೋಗ್ತಾ ಇದೀವಿ. ನಮ್ಮ ಟೋಟಲ್ ಆಗಿ 4 ಗಾಡಿ ಇದಾವೆ. ಆಯ್ತು, ಆಮೇಲೆ ಅದು ಯಾರ್ಯಾರು? ಶಿವು, ರಂಗ, ಶರಣ ಮತ್ತೆ ರೆಡ್ಡಿ ನಾಗರಾಜ್ ಅಂತ ಹೇಳಿ. ಹಾಯ್ ಹೊಡಿತೀನಿ, ಡ್ರೈವ್ ಮಾಡ್ತೀಯ? ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಇರೂರು ದಾಟಿ ಎಂಟಿ ಕೊಟ್ಟೇ ಬಿಟ್ವಿ. ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಇನ್ನೇನು ಸರಿ ಬಿಡು ಅಂತಂದೇಬಿಟ್ಟು ಎಲ್ಲ ಸೈಡಿಗೆ ಇಟ್ಟು ಚಿಕ್ಕಮಗಳೂರು ಕಡೆ ಮಕ ಮಾಡ್ತಾ ಇದ್ದೀವಿ. ಕೀಲಿ ಕೊಟ್ಟ ಗೊಂಬೆಯಂತೆ ಈ ಭೂಮಿ, ಮಜ ನೋಡುತ್ತಿರುವ ಬೇನಾಮಿ, ಬೆಲಿ ಹಾರಿ ಹೊರಟ ಮೆರವಣಿಗೆ, ನಕಾಶೆ ಇರದ ಆಸಾಮಿ. ಇನ್ನೇನು ಆಡ್ಕೊಂಡು ಕುಣ್ಕೊಂಡು ಮುಂದೆ ಬರ್ತಾ ಇದ್ರೆ ಪೊಲೀಸ್ ಮಾಮೂರು ಸೈಡ್ ಹಾಕೇ ಬಿಟ್ರು ಗುರು ನಮ್ಮನ್ನೆಲ್ಲ. ಏನು ಇದನ್ನೆಲ್ಲ ನಾವು ನೋಡ್ಕೋತೀನಿ ಅಂತಂದೇಬಿಟ್ಟು ನಮ್ಮ ನಾಗರಾಜ ಮುಂದೆ ಸಿಂಹದ ತರ ಬಂದ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಬೈಕ್ ಚಾರ್ಜಸ್ 10 ರೂಪಾಯಿ ಕೊಡ್ಬೇಕಂತ ಒಳಗಡೆ ಹೋಗಕ್ಕೆ. ನಿನ್ ಜನ್ಮಕ್ಕೆ ಹೋಗೋ. ಚಲಾಚೆ ಏನಿದೆ ತಿಳಿಯದ ನುಗ್ಗುವ ಈ ತಯಾರಿ, ಬೆಳಕು ಕಾಣೋ ಭರದಲ್ಲಿ. ನಾವು ನಮ್ಮನ್ನ ಮಾತಾಡ್ಕೊಂಡು ಜೊತೆಗೆ ಹೋಗ್ತಾ ಇರ್ಬೇಕಾದ್ರೆ ಮುಂದೆ ಹೋಗ್ತಿರೋ ಆ ಜೀಪ್ನಲ್ಲಿರೋ ಯಾರೋ ಹುಡುಗಿ ನಮ್ಮನ್ನ ವಿಡಿಯೋ ಮಾಡಕ್ ತಗೊಂಡು, ಆದ್ರೆ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ನಮ್ಮ ಹತ್ರನೂ ಕ್ಯಾಮ್ರಾ ಇದೆ, ನಮ್ಮ ಹತ್ರನೂ ವಿಡಿಯೋ ಆಗ್ತಾ ಇದೆ ಅಂತಂದ್ಬಿಟ್ಟು. ಏನೇ ಆಗ್ಲಿ ಇವ್ರ ಸವಾಸ ನಮ್ಗೆ ಯಾಕಂತಂದ್ಬಿಟ್ಟು ನಾವು ಹೊಂಟೆ ಬಿಡೋಣ. ಹಿಂತಿರುಗಿ ನೋಡದ ಸವಾರಿ, ಸಂಚಾರ ಕಾಣದೂರಿಗೆ. ಏನ್ ಗುರು ಇದು ಕ್ಲೈಮೇಟು? ಈ ಕ್ಲೈಮೇಟ್ ನೋಡಿ ನಾನು ಶಾಕ್ ಆಗಿ ಫೋನ್ ತೆಗೆದು ಟೈಮ್ ಎಷ್ಟಾಗಿದೆ ಅಂತ ನೋಡ್ಕೊಂಡೆ. ಮಧ್ಯಾಹ್ನ 1:30 ಗುರು. ಅಲೆ ಮಾರಿಯೇ. ಇಲ್ಲಿ ನಮ್ಮ ಹುಡುಗರೆಲ್ಲ ಗಾಡಿ ಸೈಡ್ ಆಗ್ಬಿಟ್ಟಾರ. ಯಾಕಂತ ಕೇಳಿದ್ರೆ ಬಾ ಮಗ ಒಂದು ಸ್ಟೆಪ್ ಹಾಕೋಣ ಅಂತಾರೆ. ಸರಿ ತಗೋ ಅಂತಂದ್ಬಿಟ್ಟು ನಾನು ಒಂದು ಸ್ಟೆಪ್ ಹಾಕೇ ಬಿಟ್ಟೆ. ನಾಳೆ ಯಾರ್ 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 ಬಲ್ಲರು, ನಾಳೆ ಯಾರ್ 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 ಬಲ್ಲರು, ಖುಷಿ ಕಾರ್ಬಾರ್ ಹಿಂದೆ ಮಾಡಿರು. ಸಿಂಗ್ ಅಂಡ್ ಡ್ಯಾನ್ಸ್ 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 ಆಲ್ ಆಫ್ ಯು, ಲೈಫ್ ಇಸ್ ಸ್ವೀಟ್ ಸ್ವೀಟ್. ಮಜಾ ಆಯಾ. ಏನೇ ಹೇಳು ಗುರು, ವರ್ಷಕ್ಕೆ 1 ಟೈಮ್ ಆದ್ರೂ ಫ್ರೆಂಡ್ಸ್ ಜೊತೆ ನಾವೆಲ್ಲ ಸೇರಿಬಿಟ್ಟು ಈ ತರ ಬಂದ್ರೆ ನಮಗೂ ನೆಮ್ಮದಿ ಇರುತ್ತೆ. ಈ ಮಾತಿಗೆ ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನ ಅಂತ ಹೇಳಕ್ ಹೋಗ್ಬೋದು. ದೊಡ್ಡವ್ರು ಹೇಳಿರೋ ಒಂದು ಮಾತಿದೆ, ಏನಂದ್ರೆ ಕೂತು ಕೆಟ್ಟಿರಬಹುದು ಆದ್ರೆ ತಿರುಗಿ ಕೆಟ್ಟವರಿಲ್ಲ. ನನ್ಗಿಂತ ಮುಂಚೆ ಬಂದ್ಬಿಟ್ಟು ಎಲ್ಲರೂ ಊಟ ಮಾಡಕ್ ನಿಂತ್ಕೊಂಡ್ಬಿಟ್ಟಿರಲಿಲ್ಲ. ಆದ್ರೆ ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಇವನು ಊಟ ಮಾಡೋದ್ ನೋಡಿ ನಮ್ಮ ಊಟ ಕೂಡ ಊಟ ಊಟ ಅಂತ ಕೇಳಕ್ ಸ್ಟಾರ್ಟ್ ಮಾಡಿತ್ತು. ಇನ್ನು ಈ ವೆದರ್ಗೆ ಬಿಸಿ ಬಿಸಿ ಊಟ ತಿಂದ್ರೆ ಮುಳ್ಳಂಗೆರೆ ಬೆಟ್ಟ ಅದು ಹತ್ತೋದಕ್ಕೆ ಬೈಕ್ ಬಿಡ್ತಾ ಇಲ್ಲ ಈಗ. ಅದಕ್ಕಾಗಿ ಈ ಜೀಪ್ ನಲ್ಲಿನೇ ಹೋಗಿ. ಮೊದಲೆಲ್ಲ ಬಿಡ್ತಿದ್ರು, ಇವಾಗ ಯಾಕೆ ಬಿಡ್ತಿಲ್ಲ? ಎಷ್ಟು ದಿನ ಆಯ್ತು ಅಂತ ಕೇಳಿದ್ರೆ ಸರಿ ಆಯ್ತು ಬಿಡಿ, ಎಷ್ಟು ಕಿಲೋಮೀಟರ್ ಇದೆ ಮೇಲೆ ಅಂತ ಕೇಳಿದ್ರೆ 3 ಕಿಲೋಮೀಟರ್ ಗಾಡಿ ಹೋಗುತ್ತೆ, 1 ಕಿಲೋಮೀಟರ್. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಇವ್ರು ಹೇಳೋದೇ ನನ್ಗೆ ಅರ್ಥ ಆಗ್ತಾ ಇಲ್ಲ. ಆದ್ರೆ ಒಂದ್ ಅರ್ಥ ಆಯ್ತು, 4 ಕಿಲೋಮೀಟರ್ ಇದೆ ಅಂತ ಹೇಳಿದ್ರು. A few minutes later. ಹಂಗ ಹತ್ತಿದ್ವಿ, ಹಂಗೆ ಹೇಳ್ಬಿಟ್ಟಿದ್ವಿ. ಯಾಕಂದ್ರೆ 2 ಕಿಲೋಮೀಟರ್ ಕೂಡ ಬಂದಿಲ್ಲ, ಬಂತು ಹೇಳಿದ್ರಿ ಅಂತಂದ್ಬಿಟ್ಟು ಇಳಿಸೇ ಬಿಡದ. ಈ ಜೀಪ್ನವ್ರ ಮೇಲೆ ನಮ್ಮ ಊರಿಗೆ ಹೋದ್ಮೇಲೆ ಕಂಪ್ಲೇಂಟ್ ಕೊಡೋಣ ಅಂತಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ವಿ. ಇಲ್ಲಿ ಹಾವಿದೆ ಅಂತಂದ್ಬಿಟ್ಟು ನೋಡೋಣ ಅಂತಂದ್ಬಿಟ್ಟು ಹೋದ್ರೆ ಹೋಗ್ಬೇಡಲ್ಲ, ಅದು ಮೇಲೆ ಎಗರುತ್ತೆ ಅಂತ ಹೇಳ್ತಾನೆ. ಅಲ್ಲ ಮಗ, ಅದು ಮೇಲೆ ಎಗರಕ್ ಅದೇನ್ ಬಲ್ಲಿನ? ಇನ್ನು ಈ ಕ್ಲೈಮೇಟ್ ಅಂಡ್ ಲೊಕೇಶನ್ಗೆ ಸಖತ್ತಾಗಿರೋ ಒಂದು ಸಾಂಗ್ ಬಿದ್ರೆ ಹೆಂಗಿರುತ್ತೆ ತೋರಿಸ್ತೀನಿ ಬನ್ನಿ. ಆಕಾಶ ಇಷ್ಟೇ ಯಾಕಿದೆಯೋ, ಈ ಭೂಮಿ ಕಷ್ಟ ಆಗಿದೆಯೋ, ಅಂಚೋಳ ಈ ಪ್ರೀತಿ ಬೇಕಿಲ್ಲ, ರಸೀತಿ ಮುಗಿದನ್ನೇ ಮುಂದಾಡಿ ರೆಕ್ಕೆ ಬಿಚ್ಚಿ ಹಾರುತ್ತಾರೆ ಗಾಳಿಪಟ, ಗಾಳಿಪಟ, ಗಾಳಿಪಟ. ಆಕಾಶ
ಕೇಳದು ನಮಗೆ ಬೇರೇನು ಬೇಡವು ನಮಗೆ ಈ ಸ್ನೇಹ ನಮಗೆ ದೇವರು ಇನ್ನಾರು ನಮಗೆ ಕಾಣರು ನಮಗಿನ್ನು ಸರಿಸಾಟಿ ಯಾರು ಎಂದೆಂದು ಈ ಲೊಕೇಶನ್ಗೆ ಗಾಳಿಪಟ ಸಾಂಗೇ ಕರೆಕ್ಟ್. ಕಿಸೆಯಲ್ಲಿ ಕತ್ತ ಚಂದ್ರನ ಚೂರು ನಮ್ಮನ್ನು ಬತ್ತ